ಓಂ ಶಾಂತಿ. ಸಕಾಶ ಕೊಡುವ ಸೇವೆಯನ್ನು ಮಾಡಲು ಆಕರ್ಷಣೆ ಮುಕ್ತರಾಗಿ ಬೇಅದ್ದಿನ ವೈರಾಗಿ ಆಗಿ. ಸಹಜ ಸಾಧನವಾಗಿದೆ ಸದಾ ಸ್ನೇಹದ ಸಾಗರದಲ್ಲಿ ಸಮಾವೇಶರಾಗಿರಿ. ಹೇಗೆ ಇಂದು ಸ್ನೇಹದಲ್ಲಿ ಸಮಾವೇಶರಾಗಿದ್ದೀರಿ? ಮತ್ತೇನಾದರೂ ನೆನಪಿತ್ತೇ? ಬ್ರಹ್ಮ ತಂದೆಯ ಚರಿತ್ರೆ ಮತ್ತು ಚಿತ್ರವೂ ಮುಂದೆ ಇದೆ ಮತ್ತು ಚರಿತ್ರೆಯೂ ಸ್ಮೃತಿಯಲ್ಲಿ ಇರಲಿ. ಎಲ್ಲರೂ ಸ್ನೇಹದ ಅನುಭವ ಇಂದು ವಿಶೇಷವಾಗಿ ಮಾಡಿದ್ದೀರಲ್ಲವೇ? ಎಲ್ಲಿ ಪ್ರೀತಿ ಇರುತ್ತದೆ ಅಲ್ಲಿ ಪರಿಶ್ರಮವಿರುವುದಿಲ್ಲ. ಸ್ನೇಹ ಸದಾ ಸಹಜ ಬಾಪ್ದಾದಾರವರ ಕೈ ತಮ್ಮ ಮೇಲೆ ಅನುಭವ ಮಾಡಿಸುತ್ತದೆ. ಸ್ನೇಹ ಛತ್ರ ಛಾಯೆಯಾಗಿ ಮಾಯಾಜೀತರನ್ನಾಗಿ ಮಾಡುತ್ತದೆ. ಬಾಪ್ದಾದಾರವರು ಹೇಳುತ್ತಾರೆ, ಬೇರೆ ಯಾವುದೇ ಪುರುಷಾರ್ಥ ಮಾಡಬೇಡಿ, ಸ್ನೇಹದ ಸಾಗರದಲ್ಲಿ ಸಮಾವೇಶವಾಗಿರಿ. ಸಮಾವೇಶವಾಗುವುದು ಬರುತ್ತದೆಯೇ? ಸ್ನೇಹ ಇಂತಹ ಶಕ್ತಿಯಾಗಿದೆ ಯಾವುದು ಎಲ್ಲವನ್ನು ಮರೆಸಿಬಿಡುತ್ತದೆ. ದೇಹವು ನೆನಪಿರುವುದಿಲ್ಲ, ದೇಹದ ಪ್ರಪಂಚವು ನೆನಪಿರುವುದಿಲ್ಲ. ಸ್ನೇಹವು ಪರಿಶ್ರಮದಿಂದ ಬಿಡಿಸಿಬಿಡುತ್ತದೆ. ಈಗೀಗ ಹೇಳುತ್ತಾರೆ ಬಾಬಾ, ಮಧುರ ಬಾಬಾ, ಪ್ರಿಯ ಬಾಬಾ, ಮತ್ತು ಈಗೀಗ ಹೊರಗಡೆ ಬಂದು ಬೇರೆ ಮಾತುಗಳಲ್ಲಿ ತೊಡಗುತ್ತಾರೆ. ಸ್ನೇಹದ ಶಕ್ತಿ ಎಲ್ಲದರಿಂದ ಸಹಜವಾಗಿ ಮುಕ್ತರನ್ನಾಗಿ ಮಾಡಿಬಿಡುತ್ತದೆ. ಜ್ಞಾನ ಮತ್ತು ಯೋಗವು ಸಿಕ್ಕಿತು, ಆದರೆ ಸ್ನೇಹವು ಆಕರ್ಷಣೆ ಮಾಡಿ ತಂದೆಯವರನ್ನಾಗಿ ಮಾಡಿತು. ಒಂದು ವೇಳೆ ಸದಾ ಸ್ನೇಹದ ಶಕ್ತಿಯಲ್ಲಿದ್ದರೆ ಸದಾ ಪರಿಶ್ರಮದಿಂದ ಮುಕ್ತರಾಗಿ ಬಿಡುತ್ತೀರಿ. ಸ್ನೇಹದ ಸಾಗರನ ಹೊರಗಡೆ ಬಂದರೆ ಮಾಯೆಯು ನೋಡುತ್ತದೆ ಮತ್ತು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತದೆ. ಅದಕ್ಕೆ ಹೊರಗಡೆ ಬರಬೇಡಿ, ಸಮಾವೇಶ ಆಗಿರಿ. ತಂದೆಯು ಹೇಳುತ್ತಾರೆ, ಹೇಗೆ ಸಾಕಾರ ರೂಪದಲ್ಲಿ ಸದಾ ಮಕ್ಕಳ ಜೊತೆ ಇದ್ದರು, ಈ ರೀತಿ ವತನದಲ್ಲಿಯೂ ಇರುತ್ತಾರೆ. ಮಕ್ಕಳ ಜೊತೆಯಲ್ಲಿಯೇ ಇರುತ್ತಾರೆ, ಒಂಟಿಯಾಗಿರುವುದಿಲ್ಲ. ಈಗ ಅವ್ಯಕ್ತ ರೂಪದಲ್ಲಿ ಪ್ರತಿ ಮಗುವಿನ ಜೊತೆ ಯಾವಾಗ ಬೇಕಾದರೂ ರಾತ್ರಿಯ 2 ಗಂಟೆಗೆ 2ವರೆಗೆ ಯಾವುದೇ ಸಮಯದಲ್ಲಿ ಜೊತೆಯನ್ನು ನಿಭಾಯಿಸುತ್ತಿರುತ್ತಾರೆ. ಬಾಪ್ದಾದಾರವರಿಗೆ ಮಕ್ಕಳು ಪರಿಶ್ರಮ ಪಡುವುದು, ಯುದ್ಧ ಮಾಡುವುದು, ಸೋಲು ಮತ್ತು ಗೆಲುವಿನ ಆಟವಾಡುವುದು ಇದು ಇಷ್ಟವಾಗುವುದಿಲ್ಲ. ಇಂದು ವಿಶೇಷ ಈ ವರದಾನ ನೆನಪಿಟ್ಟುಕೊಳ್ಳಿ, ಪರಿಶ್ರಮದಿಂದ ಮುಕ್ತ ಭವ. ಈ ಸಂಗಮ ಯುಗ ಪರಿಶ್ರಮದಿಂದ ಮುಕ್ತರಾಗುವ ಯುಗವಾಗಿದೆ, ಮೋಜಿನಲ್ಲಿರುವುದಾಗಿದೆ. ಒಂದೇ ಯುಗ ಪರಮ ಆತ್ಮ ಮತ್ತು ಆತ್ಮರ ಮೋಜು ಆಚರಿಸುವ ಯುಗವಾಗಿದೆ. ಆತ್ಮ ಪರಮಾತ್ಮನ ಸ್ನೇಹದ ಯುಗವಾಗಿದೆ, ಮಿಲನದ ಯುಗವಾಗಿದೆ. ದೃಢ ಸಂಕಲ್ಪ ಮಾಡಿ. ಬ್ರಹ್ಮ ತಂದೆಯೊಂದಿಗೆ ಹೃದಯದ ಸ್ನೇಹವಿದೆಯಲ್ಲವೇ? ಸ್ನೇಹಿಯನ್ನು ಫಾಲೋ ಮಾಡುವುದು ಕಷ್ಟವಾಗುವುದಿಲ್ಲ. ಸ್ನೇಹಕ್ಕಾಗಿ ಹೇಳುತ್ತಾರೆ, ಎಲ್ಲಿ ಸ್ನೇಹವಿರುತ್ತದೆ ಅಲ್ಲಿ ಪ್ರಾಣವು ಬಲಿಹಾರಿಯಾಗುತ್ತದೆ. ಈಗ ಸಮಯ ಪ್ರಮಾಣ ಎಲ್ಲರಿಗೆ ಬೇಅದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಹೋಗಲೇಬೇಕಾಗುತ್ತದೆ. ನೀವು ಮಕ್ಕಳು ಸಮಯಕ್ಕಾಗಿ ಕಾಯಬೇಡಿ. ನೀವು ವಿಶ್ವದ ಶಿಕ್ಷಕರ ಮಾಸ್ಟರ್, ವಿಶ್ವ ಶಿಕ್ಷಕರಾಗಿದ್ದೀರಿ, ರಚಯಿತರಾಗಿದ್ದೀರಿ. ಒಂದೇ ಲಗನ್, ಸೇವೆ ಸೇವೆ ಮತ್ತು ಸೇವೆ. ಬೇರೆ ಎಲ್ಲ ಮಾತಿನಿಂದ ಉಪರಾಮ್. ಇದಕ್ಕೆ ಹೇಳಲಾಗುತ್ತದೆ ಬೇಹದ್ದಿನ ವೈರಾಗ್ಯ. ಈಗ ಸಮಯ ಪ್ರಮಾಣ ಬೇಅದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ. ಈಗ ಸೂಕ್ಷ್ಮ ಚಿನ್ನದ ಸರಪಳಿಯ ಸೆಳೆತ, ಬಹಳ ಸೂಕ್ಷ್ಮ ಸೆಳೆತ ಬಹಳವಿದೆ. ಇದು ಸೆಳೆತ ಅಥವಾ ಆಕರ್ಷಣೆ ಎಂದು ಕೆಲ ಮಕ್ಕಳು ಸೆಳೆತವನ್ನು ತಿಳಿದುಕೊಳ್ಳುವುದೇ ಇಲ್ಲ. ಅನೇಕ ಪ್ರಕಾರದ ಆಕರ್ಷಣೆ ಬೇಅದ್ದಿನ ವೈರಾಗಿಯನ್ನಾಗಿ ಮಾಡಲು ಬಿಡುವುದಿಲ್ಲ. ಸಂಕಲ್ಪವೂ ಇದೆ ಆಗಲೇಬೇಕೆಂದು, ಆದರೆ ಬಯಸುವುದು ಮತ್ತು ಮಾಡುವುದು ಎರಡರ ಬ್ಯಾಲೆನ್ಸ್ ಇಲ್ಲ. ಸಮಯದ ಗತಿ ತೀವ್ರವಾಗಿದೆ, ಪುರುಷಾರ್ಥದ ಗತಿ ಕಡಿಮೆ ಇದೆ. ದೊಡ್ಡ ದೊಡ್ಡ ಪುರುಷಾರ್ಥವಿದೆ, ಆದರೆ ಸೂಕ್ಷ್ಮ ಆಕರ್ಷಣೆಯಲ್ಲಿ
ಬಂಧಿತರಾಗುತ್ತಾರೆ. ಸಂಕಲ್ಪರೂಪಿ ಬೀಜವನ್ನು ಸದಾ ಸಮರ್ಥವನ್ನಾಗಿ ಮಾಡುವಂತಹ ಜ್ಞಾನಿತ್ವ ಆತ್ಮಭವ. ಜ್ಞಾನವನ್ನು ಕೇಳಿ ಹೇಳುವುದರ ಜೊತೆ ಜೊತೆ ಜ್ಞಾನ ಸ್ವರೂಪರಾಗಿ, ಜ್ಞಾನ ಸ್ವರೂಪ ಅರ್ಥಾತ್ ಯಾರ ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮ ಸಮರ್ಥವಾಗಿರುವುದು ವ್ಯರ್ಥ ಸಮಾಪ್ತಿಯಾಗಿ ಬಿಡುವುದು. ಯಾರ ಸಂಕಲ್ಪ ಸಮರ್ಥವಾಗಿದೆ ಅವರ ವಾಣಿ ಕರ್ಮ ಸಂಬಂಧ ಸಹಜವಾಗಿ ಸಮರ್ಥವಾಗಿ ಬಿಡುವುದು. ಸೂರ್ಯವಂಶದಲ್ಲಿ ಹೋಗಬೇಕಾದರೆ ಯೋಗಿಯಾಗಿ, ಯೋಧ ಅಲ್ಲ. ಡಬಲ್ ಜವಾಬ್ದಾರಿ ಇದ್ದರೂ ಸಹ ಡಬಲ್ ಲೈಟ್ ಆಗಿರಿ. ಡಬಲ್ ಲೈಟ್ ಆಗುವುದರಿಂದ ಲೌಕಿಕ ಜವಾಬ್ದಾರಿ ಎಂದು ಸುಸ್ತು ಮಾಡುವುದಿಲ್ಲ. ಏಕೆಂದರೆ ನಿಮಿತ್ತರಾಗಿದ್ದೀರಿ. ನಿಮಿತ್ತರಿಗೆ ಏನು ಸುಸ್ತು ಇರುತ್ತದೆ? ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.